ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶುಭಾ ಭಟ್. ಈ ವಿಡಿಯೋದಲ್ಲಿ ನಾನು ಇವತ್ತು ಕರ್ನಾಟಕ ಸರ್ಕಾರದಿಂದ ಚಿಕ್ಕ ಮಕ್ಕಳ ಬೆಳವಣಿಗೆಗಾಗಿ ಕೊಡುವಂಥ ಪುಷ್ಟಿಯಿಂದ ಲಾಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾನೆ. ಒಂದು ದಪ್ಪ ತಳದ ಬಾಣಲೆಗೆ 2ರಿಂದ 3 ಚಮಚ ಆಗುವಷ್ಟು ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆಗುವವರೆಗೆ ಕಾಯಬೇಕು. ಈ ವಿಡಿಯೋದಲ್ಲಿ ನಾನು 2ರಿಂದ 3 ಕಪ್ ಆಗುವಷ್ಟು ಪುಷ್ಟಿ ಹುಡಿಯನ್ನು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತಗೊಳ್ಬೋದು. ನನಗೆ ಆಲ್ಮೋಸ್ಟ್ 22ರಿಂದ 23 ಲಾಡು ತಯಾರಾಗಿದೆ. ಇದರಿಂದ ಪುಷ್ಟಿ ಹಾಕಿ 3-4 ನಿಮಿಷ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಹುರಿದುಕೊಳ್ಬೇಕು. ಪ್ರತಿ ತಿಂಗಳು 6 ತಿಂಗಳಿಂದ 3 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಅಂಗನವಾಡಿಯಿಂದ ಇದನ್ನು ವಿತರಿಸ್ತಾರೆ. ಈ ರೆಸಿಪಿಯಿಂದ ಮಾಡಿದ ಲಾಡು ತಿನ್ನಲಿಕ್ಕೆ ತುಂಬ ರುಚಿಯಾಗ್ತದೆ. ಈ ಲಾಡನ್ನು ಮಕ್ಕಳು ಮಾತ್ರ ಅಲ್ಲ, ಬಾಳಂತಿಯರು ಕೂಡ ತಗೊಳ್ಬೋದು. ತುಂಬ ರುಚಿಯಾಗಿಯೂ ಇರ್ತದೆ ಹಾಗೂ ಆರೋಗ್ಯಕರವಾಗಿಯೂ ಇರ್ತದೆ. ಈ ವಿಡಿಯೋದ ಮೂಲಕ ನಾನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ತಪ್ಪಲೆಯಲ್ಲಿ ಸ್ವಲ್ಪ ನೀರು ತಗೊಂಡು ಇದಕ್ಕೆ 2ರಿಂದ 3 ಕಪ್ ಆಗುವಷ್ಟು ಬೆಲ್ಲ ಹಾಕಿ ಪಾಕ ಮಾಡಿಟ್ಕೊಳ್ಬೇಕು. ಬೆಲ್ಲ ಕರಗಲಿಕ್ಕೆ ಸ್ಟಾರ್ಟ್ ಆದಾಗ 2 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಯಾಕೆ ಹಾಕೋದಂತ ಹೇಳಿದ್ರೆ ಇದು ಉಂಡೆ ಕಟ್ಟಲಿಕ್ಕೆ ಸಹ ತುಂಬ ಸುಲಭ ಆಗ್ತದೆ ಮತ್ತು ತುಂಬ ರುಚಿ ಕೂಡ ಸಿಗ್ತದೆ. ಬೆಲ್ಲ ಕರಗಿ ಪಾಕ ಚಂದ ಕುದಿಯೋಲ್ಲವರೆಗೆ ವೆಯ್ಟ್ ಮಾಡಿ. ಇದರಿಂದಾಗಿ ಲಾಡಿನ ಶೆಲ್ಫ್ ಲೈಫ್ ಜಾಸ್ತಿ ಆಗ್ತದೆ. ಅಂದರೆ ಜಾಸ್ತಿ ದಿನಗಳ ಕಾಲ ಲಾಡು ಕೆಡದಂತೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತಯಾರಾದ ಬೆಲ್ಲ ಪಾಕವನ್ನು ಆಗಲೇ ನಾವು ಹುರಿದಿಟ್ಟುಕೊಂಡಂಥ ಪುಷ್ಟಿ ಹುಡಿಗೆ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಚೆನ್ನಾಗಿ ಮುಗುಚಿಕೊಳ್ಬೇಕು. ಬೆಲ್ಲ ಪಾಕ ಬಿಸಿ ಇರುವಾಗಲೇ ಹಾಕಬೇಕು, ಇಲ್ಲದಿದ್ದರೆ ನಮಗೆ ಲಾಡು ಮಾಡುವಾಗ ಉಂಡೆ ಕಟ್ಟಲಿಕ್ಕೆ ಅದು ಬರುವುದಿಲ್ಲ. ಹೀಗೆ ವಿಡಿಯೋದಲ್ಲಿ ತೋರಿಸಿರುವ ಹದಕ್ಕೆ ಮಿಶ್ರಣ ಬಂದ ಮೇಲೆ ನಾವು ಲಾಡು ಮಾಡಲಿಕ್ಕೆ ಶುರು ಮಾಡ್ಬೋದು. ಲಾಡು ಕಟ್ಟುವಾಗ ಕೈಗೆ ಸ್ವಲ್ಪ ಎಣ್ಣೆ ಪಸೆ ಅಥವಾ ತುಪ್ಪದ ಪಸೆಯನ್ನು ಮಾಡಿಕೊಂಡು ಕಟ್ಟೋದ್ರಿಂದ ಸ್ವಲ್ಪ ಸುಲಭ ಆಗ್ತದೆ ಕಟ್ಟೋದು. ಮತ್ತು ತಣಿಲಿಕ್ಕೆ ಬಿಡಬಾರ್ದು, ಸ್ವಲ್ಪ ಬೆಚ್ಚಗೆ ಇರಬೇಕಾದ್ರೇ ಲಾಡು ಮಾಡಬೇಕು. ಹೀಗೆ ತೋರಿಸಿದಾಗೆ ಲಾಡನ್ನು ಒಂದೊಂದರಂತೆ ಕಟ್ಟಿ ಒಂದು ಡಬ್ಬಕ್ಕೆ ಹಾಕಿ ಶೇಖರಿಸಿಟ್ಕೊಳ್ಬೋದು. ಇದೊಂದು ವಾರ ಅಥವಾ ಒಂದು 10 ದಿನಕ್ಕೊರೆಗೆ ಸಹ ಏನೂ ಆಗೋದಿಲ್ಲ. ರುಚಿ ತುಂಬಾ ಚೆಂದ ಇರ್ತದೆ. ಸಿಹಿಯಾದ ಆರೋಗ್ಯಕರವಾದ ಪುಷ್ಟಿ ಲಾಡು ತಿನ್ನಲಿಕ್ಕೆ ರೆಡಿ.